ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ನೋ ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ಡಬ್ಬಲ್ ದುಡ್ಡಿಟ್ಟು ಮನೆ ನಡೆಸೋ ಕಿಲಾಡಿ ಲೇಡೀಸ್, ಕಿವಿ ಮೇಲೆ ಹೂವಿಟ್ಟು ಮನೆಯವ್ರು ನಪ್ಸೋ ಕಿಲಾಡಿ ಮಿಸ್ಟರ್ಸ್, ನಾಟ್ಯ ಆಟ ಆಡೋ ಕಿಲಾಡಿ ಬಾಯ್ಸು, ಚೂಟಿಯಾಗಿ ಮಾತಾಡೋ ಕಿಲಾಡಿ ಗರ್ಲ್ಸ್, ಗಳಗಳ ಅಂತ ಗೋಳಾಡೋ ಟೈಮಲ್ಲಿ ಕಿಲ ಕಿಲ ಅಂತ ನಗ್ಸೋಕೆ ನಾವು ಬಂದಿದೀವಿ. ನಗಕ್ಕೆ ಯಾಕ್ರಿ ಜಂಬ, ನಗರಿ ಮನಸ್ ತುಂಬಾ, ಯಾಕಂದ್ರೆ ಇದು ಕಿಲಾಡಿ ಕುಟುಂಬ. ಕಿಲಾಡಿ ಕುಟುಂಬ ಕಂಫರ್ಟ್ ಪಾರ್ಟ್ನರ್ ಪೆಪ್ಸ್, ಇಂಡಿಯಾಸ್ ಟಾಪ್ ಸೆಲ್ಲಿಂಗ್ ಸ್ಪ್ರಿಂಗ್ ಮ್ಯಾಟ್ರೆಸ್, ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ ಹಾಗೂ ಎಪ್ಸನ್ ಇಂಕ್ ಟ್ಯಾಂಕ್ ಪ್ರಿಂಟರ್ಸ್. ಸಮಸ್ತ ವೀಕ್ಷಕರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಕಾರ್ಯಕ್ರಮನ ಶುರು ಮಾಡ್ಬಿಡೋಣ. ಆದ್ರೆ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಕಿಲಾಡಿ ಅಂಕ ಕಿಲಾಡಿ ನವರಸ ನಾಯಕ ಜಗಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸ್ವಾಗತ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಕೂತು ನಮ್ಮ ಕಾರ್ಯಕ್ರಮನ ನೋಡಿ ನಗುವಿನ ಸವಿಯನ್ನ ಸವಿಯೋಕೆ ಗೆಸ್ಟ್ಗಳು ಬಂದಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ತಾತನ್ ತಿಥಿ ಮೊಮ್ಮಗನ್ ಪ್ರಸ್ತ ಚಿತ್ರತಂಡದಿಂದ ಶುಭ ಪುಂಜ ಹಾಗೂ ಲೋಕಿ. ನೋ ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಕಿಲಾಡಿ ಕುಟುಂಬ ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ಹೇಳಿ? ಅದ್ಭುತವಾದ ಕಲಾವಿದರು, ಆಮೇಲೆ ನಿಮ್ಮ ಜೊತೆ ಸಾಥ್ ಕೊಡೋಕ್ಕೆ ಕಾಮಿಡಿ ಕಿಂಗೇ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಪರ್ಫಾರ್ಮೆನ್ಸ್. ಜಗ್ಗೇಶ್ ಸರ್ಗೆ ನಮಸ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ತುಂಬ ಎತ್ತರಕ್ಕೆ ಬೆಳೀರಿ ಎಲ್ಲರೂ. ಕಿಲಾಡಿ ಕುಟುಂಬದ ಯಜಮಾನ್ರು ಇರ್ಬೇಕಾದ್ರೆ ಎಲ್ಲಾ ಕಿಲಾಡಿಗಳೇ, ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು ಕಿಲಾಡಿ ಕುಟುಂಬ ಕಾಮಿಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ಶುಭಾ ಪುಂಜ ಅವರೇ ಹಾಗೂ ಲೋಕಿ ಅವರೇ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಜೊತೆ ಇನ್ನೂ ಮಾತುಕತೆ ಆಡೋದು ತುಂಬ ಇದೆ. ಸೊ ಕೂತ್ಕೊಂಡು ನಮ್ಮ ಸ್ಕಿಟ್ ನೋಡ್ಬೇಕು, ಇನ್ನು ಹೊಟ್ಟೆನೋ ಬರ್ಸ್ಕೊಬೇಕು, ಆಮೇಲೆ ಸಿನಿಮಾ ಬಗ್ಗೆ ಹಾಗೆ ಮಾತಾಡ್ಕೊಂಡು ಹೋಗೋಣ. ಓಕೆ, ಥ್ಯಾಂಕ್ ಯು. ಪ್ಲೀಸ್. ಜಗಣ, ವಾರದ ಮೊದಲನೇ ದಿನ ನಿಮ್ಗೂ ಹಾರ್ಟ್ ಬಿಟ್ಟು ಹೃದಯ ಬಡ್ಕೊಂತ ಇರುತ್ತೆ. ಯಾವ ತರ ಮಾಡ್ತಾರೋ ಸ್ಕಿಟ್ಟು, ನಗಸ್ತಾರೋ ಇಲ್ವೋ ಅನ್ನೋ ತರ. ಹಂಗೆ ನಮ್ಮ ಹೃದಯಗಳನ್ನ ಬಡಿತನ ಜಾಸ್ತಿ ಮಾಡುವಂತ ಗೆಸ್ಟ್ ಬೇರೆ ಇದ್ದಾರೆ, ಸಹೃದಯಿ ಪ್ರೇಕ್ಷಕರು. ಅದೇ ಏನ್ ಎಲ್ಲರಿಗೂ ಹೃದಯ ಇದೆ, ಹೃದಯ ಇದ್ಮೇಲೆ ಎಲ್ಲರೂ ಹೃದಯನ ಕೆರ್ಕಂತ ಇರ್ತಾರೆ. ಆ ಕೆರ್ಕಣ ಕಾರಣಕರ್ತರು ತುಂಬಾ ಜನ ಮುಂದೆ ಓಡಾಡ್ತಾ ಇರ್ತಾರೆ. ಎಲ್ಲವೂ ಸಹಜ ಧರ್ಮ. ಅದು ಟೋಟಲ್ ಆಗಿ ಯಾರ್ಯಾರು ಏನೇನ್ ಕೆರ್ಕಂತಾರೆ ನೋಡ್ಬೇಕಲ್ಲ ನಾನು. ಸೊ ಎಲ್ಲಾ ದಾನಗಳು ಇದಾವೆ. ಈಗ ಹೃದಯ ದಾನನೂ ಆಗ್ತಾ ಇದೆ, ನಡೀತಾ ಇದೆಯಲ್ಲ. ಈಗ ಸ್ಕಿಟ್ಟು ಅದೇ ತರದ್ ನಡೀತದೆ ಜಗಣ. ಅದ್ಭುತ. ಅದನ್ನ ನೋಡ್ಬಿಟ್ಟು ಕೊನೆಯಲ್ಲಿ ಹೇಳಿ ಜಗಣ ಹೆಂಗ ಅನಿಸ್ತು ಏನು ಅಂತ. ಶುರು ಮಾಡಿ. ಅತಿಥಿಗಳು ರೆಡಿನಾ ನೋಡಕ್ಕೆ? ರೆಡಿ. ಓಕೆ, ಇನ್ಯಾಕ್ರೋ ತಡ, ಕಿಲಾಡಿಗಳ ಬಂದಿ ಕೆಚ್ಚಾಕಿ ದಬಾಕಿ ರೂಪಾಯಿ ಕೊಡ್ರ. ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ, ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹರಸಿ. ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲಿತು ಸಸರಳ ಗಗನ. ರಾಧಾ, 7 ಜನ್ಮಕ್ಕೂ ನಾವು ಹೀಗೆ ಇರಬೇಕು ರಾಧಾ. ಹೌದು ಮುರಳಿ, ಅದೆಂತ ಕಷ್ಟ ಬಂದ್ರೂ ಪರವಾಗಿಲ್ಲ, ನಾವಿಬ್ರು ಹೀಗೆ ಜೊತೆಯಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಬೇರೆ ಆಗ್ಬಾರ್ದು. ಆ ಸಂದರ್ಭ ಯಾವತ್ತೂ ಬರಲ್ಲ ರಾಧಾ. ನಮ್ಮಿಬ್ರನ್ನು ಬೇರೆ ಮಾಡಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಎಲ್ಬೋಡ್ ನನ್ನ ಮಕ್ಕಳ. ರಾಧಾ, ರಾಧಾ, ಏನಾಯ್ತು ರಾಧಾ? ರಾಧಾ, ಏನಾಯ್ತು ರಾಧಾ? ರಾಧಾ, ನಡಿ ರಾಧಾ, ಆಸ್ಪತ್ರೆಗೆ ಓಡೋಣ. ರಾಧಾ, ರಾಧಾ, ನಾನು ಬದುಕಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಮುರಳಿ. ನೆನ್ಬಿಡ ರಾಧಾ, ಪ್ಲೀಸ್ ರಾಧಾ. ನನ್ನ ಹೃದಯನ ಯಾರಿಗಾದ್ರೂ ದಾನ ಮಾಡ್ಬಿಡು ಮುರಳಿ. ಸಾಯಕ್ಕೂ ಮುಂಚೆ ಒಂದೊಳ್ಳೆ ಕೆಲಸ ಮಾಡ್ದಂತ ನೆಮ್ಮದಿಯ. ರಾಧಾ, ರಾಧಾ, ರಾಧಾ. ನಿನ್ ಮಾತ್ರ ಈಡೇರ್ತೀನಿ ರಾಧಾ, ನಿನ್ ಮಾತ್ರ ಈಡೇರ್ತೀನಿ. ಬಡ್ಕಂಡೆ ರೈಟರ್ಗಳನ್ನ ಎದುರಾಕಬೇಡ ಅಂತ. ಈಗ ನೋಡು, ಸ್ಕಿಟ್ ಸ್ಟಾರ್ಟ್ ಆದ 2 ಡೈಲಾಗೆ ಕೊಂದ್ಬಿಟ್ರು.
ರಾಧಾ ಹೋಗಿ ಬಾ ಹೋಗಿ ಬಾ ಜೀವದ ಜೀವವೇ ಹೋಗಿ ಬಲ್ಲೆಯ ಹೋಗಿ ಬಾ ಹೃದಯ. ಜಾನು ಏನು ಹೋಯ್ತಾ ತಲೆಗೆ ಏನು ಹೋಯ್ತೀರಿ ಹಾ ಹೋಲಿ ಬಿಡಪ್ಪ ನೋಡು ಹೃದಯನ ಚೆನ್ನಾಗಿ ನೋಡ್ಕೋಬೇಕು ಆರೋಗ್ಯವಾಗಿರ್ಬೇಕು ಹುಷಾರಾಗಿ ಓಡಾಡ್ಬೇಕು ಮೆಟ್ಲು ಹತ್ತುವಾಗ ಹತ್ತಬೇಕು ಇಳಿಯುವಾಗ ಇಳಿಬೇಕು ಒಟ್ಟಿನಲ್ಲಿ ಹುಷಾರಾಗಿರ್ಬೇಕು ರೀ ಆ ದೇವ್ರು ತುಂಬಾ ಕರುಣಮಯಿ ರೀ. ಸಾವಿನ ದವಡೆಯಲ್ಲಿ ಸಿಕ್ಕಿ ಒದ್ದಾಡ್ತಿದ್ದ ನನ್ನನ್ನ ಮತ್ತೆ ನಿಮ್ ಜೊತೆ ಉಳಿಸ್ಕೊಂಡ್ ಬಿಟ್ಟ. ದೊಡ್ಡ ಥ್ಯಾಂಕ್ಸ್ ರೀ ಆ ದೇವ್ರಿಗೆ. ಲೇ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ದೇವ್ರಿಗೆಲ್ಲ ಕಣೆ, ನಿನ್ನಿಗೆ ಹೃದಯ ದಾನ ಮಾಡಿ ನೀನು ಬದುಕ್ಸಕ್ಕೆ ಅವಕಾಶ ಮಾಡಿಕೊಟ್ನಲ್ಲ ಆ ಪುಣ್ಯಾತ್ಮಂಗೆ ಹೇಳ್ಬೇಕು ಥ್ಯಾಂಕ್ಸ್. ಹಾ ದೇವ್ರು ಒಂದೊಂದ್ಸಲ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರು ಒಳ್ಳೆ ರೂಪದಲ್ಲಿ ಅವಾಗ ನಮ್ಮನ್ನು ಕಾಪಾಡ್ತಿರ್ತಾನೆ. ಹೌದು. ಅದ್ ಸರ್ ಇವತ್ತು ನಮ್ಮ ವೆಡ್ಡಿಂಗ್ ಸೆಲೆಬ್ರೇಷನ್ ಅಲ್ವಾ? ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಹೌದು ರೀ. ಇವತ್ತು ನಮ್ಮ ವೆಡ್ಡಿಂಗ್ ಸೆಲೆಬ್ರೇಷನ್ಗೆ ಯಾರ್ಯಾರೆಲ್ಲ ಬರ್ತಾರೆ ನೋಡು ಜಾನು, ಈ ಸಲ ನಿಮ್ ಕಡೆಯವ್ರನ್ನು ಯಾರನ್ನೂ ಕರ್ಸೋದ್ ಬೇಡ, ನಮ್ ಕಡೆಯವ್ರನ್ನು ಯಾರನ್ನೂ ಕರ್ಸೋದ ಬೇಡ, ಹೋಗತ್ತ. ಓ ಮೈ ಗಾಡ್, ಅಂದ್ರೆ ನಾವಿಬ್ರೆ ಪರದೇಶಿ ತರಲ್ಲಿ ಸೆಲೆಬ್ರೇಷನ್ ಮಾಡ್ಕೋಬೇಕಾ? ಹಂಗಲ್ಲ ಜಾನು, ಈ ಸಲ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಒಬ್ಬ ವಿಶೇಷವಾದ ವ್ಯಕ್ತಿನೇ ಕರೆಸ್ತಾ ಇದ್ದೀನಿ. ಓ ಅಂದ್ರೆ ಸ್ಪೆಷಲ್ ಪರ್ಸನ್. ವಿಶೇಷವಾದ ವ್ಯಕ್ತಿ. ಅದೇ ರೀ ಸ್ಪೆಷಲ್ ಪರ್ಸನ್. ವಿಶೇಷವಾದ ವ್ಯಕ್ತಿ. ಎರಡು ಒಂದೇ ಅಲ್ವಾ? ಅಯ್ಯೋ ನನ್ ಗಂಡ ಪೆದ್ದು. ನೋಡು, ನಾನು ಹಂಗೆ ಹೇಳ್ದೆ ಇದ್ರೆ ನೀನ್ ನಗ್ತಿದ್ದ. ಈ ಹೃದಯ ಯಾವಾಗ್ಲೂ ನಗ್ತಾ ಇರ್ಬೇಕು ಅಂತ ನಾನು ಆಗಾಗ ಹಂಗೆ ಹೇಳ್ತಾ ಇರ್ತೀನಿ ಕಣೆ. ಸರಿ ರೀ. ಅಂದಾಗೆ ಸ್ಪೆಷಲ್ ಪರ್ಸನ್ ಯಾರು? ಅವ್ನು ಬಂದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಅವ್ನು ಬರೋದ್ರೊಳಗೆ ಎಲ್ಲ ತಿಂಡಿಗಳು ರೆಡಿ ಮಾಡ್ಬಿಡು. ಸರಿ ರೀ. ಜಾನು, ಏನು ಅಂದಾಗಿ ಏನೇನ್ ಮಾಡ್ತೀಯ ಹೇಳು? ಇಡ್ಲಿ ಬಡೆ ದೋಸೆ ನೀರುಳ್ಳಿ ಬಜೆ ಚಟ್ಟಮಡೆ ಪೊಂಗಲ್ ಪೊಂಗಲ್. ಓಕೆ, ಈ 3ನೇದು 6ನೇದು ಮಾಡಿ ಚೆನ್ನಾಗಿರುತ್ತೆ. ಸರಿ ರೀ. ಯಾವ್ದಂತ ಗೊತ್ತಾಯ್ತಾ? ನನಗೂ ಗೊತ್ತಾಗಿಲ್ಲ, ಹೋಗತ್ತ. ಜಾನು, ಎಲ್ಲೇ ನನ್ನ ಫೋನ್? ಇಲ್ಲೇ ಇದೆ, ಅವ್ರಿಗೆ ಫೋನ್ ಮಾಡ್ಬಿಡ. ए फोन बंदे तोले ए या तोले फोन बंदे तोले उसूल मगना फोन बंदे चाहता. ಹಲೋ. ಹಾ ಸರ್, ಮುರಳಿ ಅವರ ಸರ್? ಹೌದು, ತಾವ್ಯಾರು? ಸರ್ ನಾನು ರಾಮು ಅಂತ. ಸರ್ ದಯವಿಟ್ಟು ಇವತ್ತು ನಮ್ಮ ಮನೆ ಫಂಕ್ಷನ್ಗೆ ಬರಬೇಕು ಸರ್ ನೀವು. ನಿಮ್ಮನೆ ಫಂಕ್ಷನ್ಗ? ಹೌದು ಸರ್. ನಾನಾ? ಹೌದು ಸರ್. ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಹೋಗತ್ತಾಗೆ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಸರ್, ಆದ್ರೆ ನೀವ್ ಯಾರು, ನೀವೆಂತ ದೊಡ್ಡ ಮನುಷ್ಯರು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಮನೆಗೆ ಬಂದ್ಬಿಡಿ ಸರ್, ಎಲ್ಲ ಡೀಟೇಲ್ ಆಮೇಲೆ ಮಾತಾಡೋಣ ಸರ್. ಅಡ್ರೆಸ್ ಕಳ್ಸಿದ್ದೀನಿ, ಬೇಗ ಬಂದ್ಬಿಡಿ ಸರ್. ಜಾನು, ಆ 3ನೇದು 6ನೇದು ಹೇಳಿದ್ದಲ್ಲಿ ಎಲ್ಲ ರೆಡಿ ಮಾಡಿದ್ದೇನೆ. ರಾಮು ಅವರೇ. ಸರ್ ಮುರಳಿ ಅವರು? ಹೌದು. ಇಷ್ಟು ಬೇಗ ಬಂದ್ಬಿಟ್ರೆ ಸರ್? ಹೋಗತ್ತಾಗೆ ನೋಡ್ರಿ. ಹೋಗತ್ತಾಗೆ ಅಂದ್ರೆ ಬಾಯಿ ಮಾತಿಗೆ ಬನ್ನಿ ಸರ್. ಸರ್ ನನ್ನ ಮಾತಿಗೆ ಬೆಲೆ ಕೊಟ್ಟು ತಕ್ಷಣ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್. ಜಾನು, ಜಾನಕಿ ರೀ, ನೀವು ಹೇಳಿದ್ರಲ್ಲ 3ನೇದು 6ನೇದು 9ನೇದು ಒಂದು ಎಕ್ಸ್ಟ್ರಾ ಮಾಡಿಟ್ಟೆ. ಮಾಡೇ ಬಿಟ್ಟ. ಹೋಗತ್ತಾಗೆ ಸರಿ. ಬರೀ ಸುಮ್ಮನೆ ಮಾತಿಗೆ ಬರೀ. ಸರ್, ಇವಳು ನನ್ನ ಹಾಫ್ ಪ್ಯಾಂಟು, ಅಂದ್ರೆ ಅರ್ಧ ಹಂಗೆ ಅಂತೀವಲ್ಲ ಹಂಗೆ ಅರ್ಧ ಪ್ಯಾಂಟ್ ಒಂದೇ. ಜಾನು, ಸರ್ ನನ್ನ ಬಗ್ಗೆ ನಿಮ್ಗೆ ಹೆಂಗೆ ಅಂತ ನೋಡಿ ಸರ್, ಪ್ರಪಂಚದಲ್ಲಿ ಐಡೆಂಟಿನೇ ಇಲ್ದಿರೋರು ರಾತ್ರಿ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಅಂತೇಳಿ ಫೇಮಸ್ ಆಗೋಗ್ಬಿಡ್ತಾರೆ. ಅಂಥದ್ರಲ್ಲಿ ನಿಮ್ಮಂತ ದೊಡ್ಡ ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳೋದು ನನಗೇನು ದೊಡ್ಡ ಕಷ್ಟನಾ ಸರ್? ಹೋಗತ್ತೆ. ಸರ್ ನೀವೇನು ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಸರ್. ನೋಡಿ ಸರ್, ನನ್ನ ಹೆಂಡತಿಯನ್ನು ದೀಪ ಆರಿ ಹೋಗ್ತಿದ್ದ ಸಂದರ್ಭದಲ್ಲಿ ನಿನ್ನ ಹೆಂಡತಿ ಹೃದಯನ ದಾನ ಮಾಡಿ ನನ್ನ ಹೆಂಡತಿ ಪ್ರಾಣ ಉಳಿಸಿದ್ರು. ಇವತ್ತು ಇವಳು ಬದುಕಿದಾಳೆ ಅಂದ್ರೆ ಅದಕ್ಕೆ ನೀವೇ ಕಾರಣ ಸರ್, ನೀವೇ ಕಾರಣ. ಏನು, ನನ್ನ ಹೆಂಡತಿ ಹೃದಯ ಇವ್ರ ಹತ್ರ ಇದೆಯಾ? ಹೌದು ರೀ, ಅಂದ್ರೆ ನಂಗೆ ಹೃದಯ ಕೊಟ್ಟು ಪ್ರಾಣ ಉಳಿಸಿರೋ ಪುಣ್ಯಾತ್ಮ ಇವ್ರೇನಾ? ಸರ್ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಸರ್. ಮುರಳಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋಣ. ಬನ್ನಿ. ಈಗ ನಿಮ್ಮ ಆರೋಗ್ಯ ಹೇಗಿದೆ? ಆರೋಗ್ಯ ಏನೋ ಚೆನ್ನಾಗಿದೆ, ಆದ್ರೆ ಹೃದಯ ಯಾಕೋ ತುಂಬಾ ಭಾರ ಅನಿಸ್ತಿದೆ. सुलेमान 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 सुलेमान. ರಾಧಾ, ರಾಧಾ, ನಿನ್ನ ಆತ್ಮಕ್ಕಿನ್ನೂ ಶಾಂತಿ ಸಿಕ್ಕಿಲ್ವಾ? ರಾಧಾ, ನೀನ್ ಸತ್ರು ನಿನ್ನ ಹೃದಯದಿಂದ ನನ್ನನ್ನ ಕಿತ್ತಾಕ್ಲಿಲ್ಲ ಅಲ್ಲ ರಾಧಾ, ಕಿತ್ತಾಕ್ಲಿಲ್ಲ. ಓಕೆ ರಾಧಾ.
ಸರ್ ನೀವು ಡೈಲಿ ದಿನಕ್ಕೆ ಏನ್ ಕೊಡ್ತೀರಾ ಸರ್? ಅಲ್ಲ ಹೊಟ್ಟಿಗೆ ಏನ್ ತಿಂತೀರಿ ನೀವು? ಅನ್ನ. ಅದನ್ನೇ ಕೊಡ್ತೀನಿ ಸರ್. ಬೆಳಿಗ್ಗೆ ಎಗ್ ದೋಸೆ, ಮಧ್ಯಾಹ್ನ ಏನು ಮಟನ್, ಸಾಯಂಕಾಲ ಚಿಕನ್ ಬಿರಿಯಾನಿ ಕೊಡ್ತೀನಿ. ಡೈಲಿ ನಾನ್ ವೆಜ್ ಕೊಡ್ತಿರಲ್ಲ ತಿನ್ನಕ್ಕೆ ಬುದ್ಧಿ ಇದೆಯಾ ನಿಮ್ಗೆ? ನನ್ನ ಹೆಂಡತಿ ಪ್ಯೂರ್ ವೆಜಿಟೇರಿಯನ್. ನಾನ್ ವೆಜ್ ತಿಂದ್ರೆ ನನ್ನ ಹೆಂಡತಿ ಹೃದಯಕ್ಕೆ ನೋವಾಗಲ್ವಾ? ಅಲ್ಲ ಬ್ರದರ್, ಹೃದಯ ನಿಮ್ದಾದ್ರು ತಿನ್ನೋದ್ ನಮ್ಮ ಹೆಂಡತಿ. ನಾನು ಏನ್ ಬೇಕಾದ್ರೆ ಕೊಡ್ತೀನಿ, ಅದನ್ನ ಕೇಳಕ್ ನೀವ್ಯಾರು ಅಂತ ಹೋಗತ್ತಾಗೆ. ನನ್ನ ಹೆಂಡತಿ ಹೃದಯನೇ ಇಲ್ಲ ಅಂದ್ರೆ ನಿನ್ನ ಹೆಂಡತಿ ಹೆಂಗಿರ್ತದ ಬ್ರದರ್? ಬ್ರದರ್, ನಾನು ಹಾಲು ಬ್ರೆಡ್ ನ ದಾನ ಮಾಡಿಲ್ಲ ಬ್ರದರ್, ನನ್ನ ಹೆಂಡತಿ ಹೃದಯನ ದಾನ ಮಾಡಿದೀನಿ. ಹೆಂಡತಿ ಹೃದಯನ ಫ್ರಸ್ಟ್ರೇಷನ್ ಅರ್ಥ ಮಾಡ್ಕೊಳ್ಳಿ ಬ್ರದರ್. ಓಕೆ ಓಕೆ ಬ್ರದರ್, ಸಮಾಧಾನ ಮಾಡ್ಕೊಳ್ಳಿ, ಹೋಗ್ಲಿ ಬಿಡಿ. ಇವತ್ತಿಂದ ಫುಲ್ ವೆಜಿಟೇರಿಯನ್ ಕೊಡ್ತೀನಿ, ಆಯ್ತಾ? ವೆರಿ ಗುಡ್ ಬ್ರದರ್. ಏನು ಮಾಡ್ತಾ ಇದೀಯ ನೀನು? ಅಲ್ಲ, ನೀನ್ ಹೃದಯ ದಾನ ಮಾಡಿದೀನಿ ಅನ್ನೋ ಕಾರಣಕ್ಕೆ ನನ್ನ ಹೆಂಡತಿ ಬೆನ್ ಮೇಲೆ ಹೊರ್ಕೋಬೋದಾ? ನೋಡು, ನಿನ್ ಹೃದಯ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಜೀವನ ಪೂರ್ತಿ ಋಣಿಯಾಗಿರ್ತೀವಿ. ಈಗ ಇಲ್ಲಿಂದ ತೊಲಗ್ತಾ ಏನ್ ರಾಧಾ, ಬಿಟ್ಟು ಹೋಗ್ಬೇಡ ಅಂತಿದ್ಯಾ? ಹೋಗಲ್ಲ ರಾಧಾ, ನೊಂದ್ಕೋಬೇಡ. ರಾಧಾ, ನೀನ್ ಯಾವಾಗ್ಲೂ ಇಲ್ಲಿರ್ತೀಯ ರಾಧಾ, ಇಲ್ಲಿರ್ತೀಯ. ಏನು ಒಂದೇ ಒಂದ್ಸತಿ ಅವ್ರ ಬಾಯಿಂದ ಐ ಲವ್ ಯು ಅಂತ ಹೇಳಿಸ್ಬೇಕಾ? ಓಕೆ ರಾಧಾ, ಓಕೆ. ಜಾನಕಿ ಅವರೇ, ಒಂದೇ ಒಂದ್ಸತಿ ನಿಮ್ ಬಾಯಿಂದ ಐ ಲವ್ ಯು ಮುರಳಿ ಅಂತ ಹೇಳ್ತಾರೆ. ಏನ್ ಹೇಳ್ತಾ ಇದೀಯ? ನನ್ನ ಹೆಂಡತಿ ಯಾಕೆ ನಿನಗೆ ಐ ಲವ್ ಅಂತ ಹೇಳ್ಬೇಕು? ಬ್ರದರ್, ಇದು ನನ್ನ ಆಸೆ ಅಲ್ಲ ಬ್ರದರ್, ನನ್ನ ಹೆಂಡತಿ ಹೃದಯ ಆಸೆ ಪಡ್ತಿದೆ. ನೋಡು, ನಿನ್ ಗಿಲ್ಬಸ್ ಕ್ಯಾಟನೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಇದೆಲ್ಲ ಸಾಧ್ಯ ಇಲ್ಲ. ಹೋಗ್ತಾರೆ ಅವ್ರು ನಮಗೋಸ್ಕರ ಎಂತ ತ್ಯಾಗ ಮಾಡಿದ್ದಾರೆ ಅಂತದ್ರಲ್ಲಿ ಅವ್ರ ಹೆಂಡತಿಗೋಸ್ಕರ ತ್ಯಾಗ ಮಾಡೋದು ನಮ್ಮ ಧರ್ಮ ರೀ. ಸೈಡ್ ಬನ್ನಿ ಮುರಳಿ ಅವರೇ, ಐ ಲವ್ ಯು. ಎಲ್ಲಿ ಇನ್ನೊಂದ್ಸತಿ ಹೇಳಿ, ಐ ಲವ್ ಯು ಮುರಳಿ. गिल्की हो तेरी मरमा डिस्को हो गिल्की हो ಏನೋ ಮಾಡ್ತಿದ್ದಿಲ್ಲ? ನಾಚಿಕೆಗಳು ನೀನು ಕಂಡರೆ ಅಂತ ತಪ್ಪೋತಿಲ್ಲ. ಆಯ್ತು ಬ್ರದರ್, ಬೇಡ ಅಂದ್ರೆ ಹೇಳ್ಬಿಡಿ, ಹೊಟ್ಟೋಗ್ತೀನಿ. ಹೋಯ್ತಾರ ಇಲ್ಲಿಂದ. ಒಂದು ಕ್ಷಣ ಇಲ್ಲಿದ್ರೆ ಚೆನ್ನಾಗಿರಲ್ಲ. ಹೋಯ್ತಾರ, ಹೋಗು. ನಿನಗಾದ್ರೆ ಬುದ್ಧಿ ಬೇಡ್ತೀನಿ, ನಿನಗೆ ಬುದ್ಧಿ ಬೇಡವಾ ಅಂತ ರೀ? ಪಾಪ ಅವ್ರು ಎಷ್ಟು ನೊಂದ್ಕೊಂಡ್ರೇನು? ಎಷ್ಟು ನೊಂದ್ಕೊಂಡ್ರಿ ಏನು? ಅವ್ನು ನೊಂದ್ಕೊಂಡಿದ್ದೀನಿ ಕಾಣ್ತದೆ, ನನಗಿಲ್ಲಿ 10 ಉರ್ಕಂಡ್ರೆ ಕಾಣಿಸ್ತಾರಲ್ಲ. ಇದು ಎಲ್ಲಿಗೆ ಮುಗಿಯಲ್ಲ ಅಂತ ನಾನು 6th ಅಂತ ಹೇಳ್ತಾ ಇದ್ದೀನಿ ರೀ. ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಸೈಲೆಂಟ್ ಆಗಿ ಸುಮ್ಮನೆ ಇರಿ. ಇದು ನಂಬಿಕೆ ಪ್ರಶ್ನೆ ಅಲ್ಲ ಕಡೆ, ನನ್ನ ಮಾತು ಕೇಳು. ಸುಮ್ಮನೆ ಅಷ್ಟೇ, ನಾನು ಕೂಡ ಹೋಗಿ. ಸುಮ್ಮನೆ ಇರ್ಲಾರ್ದೆ ಕರ್ಕೊಂಡು ಇರುವೆ ಬಿಟ್ಕೊಂಡಂಗೆ ಆಯ್ತು. ಜಾನಕಿ ಅವರೇ, ಯಾರು? ಓಹೋ, ನೀವಾ? ನಾನೇ ಜಾನಕಿ ಅವರೇ. ಇವತ್ತು ನನ್ನ ಮದುವೆ ಆದ ದಿನ, ಅದಕ್ಕೆ ಹಾರ ಸೀರೆ ಚೈನು ಕೊಡೋಣ ಅಂತ. ನಿನ್ನ ಮದುವೆ ದಿನ ನನ್ನ ಹೆಂಡತಿಗೆ ಹಾರ ಸೀರೆ ಯಾಕೆ ಕೊಡ್ಬೇಕು ನೀನು ಅಂತ? ಬ್ರದರ್, ಇವತ್ತು ನನ್ನ ಮದುವೆ ಆದ ದಿನ ಬ್ರದರ್, ಅದಕ್ಕೆ ನನ್ನ ಹೆಂಡತಿಗೆ ಯಾಕೆ ಕೊಡ್ಬೇಕು ಅಂತ? ಬ್ರದರ್, ನನ್ನ ಆಸೆ ಅಲ್ಲ ಬ್ರದರ್, ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಅಯ್ಯೋ, ಶಾಂತಿ ಶಾಂತಿ ಶಾಂತಿ, ನೀನ್ ನೋಡ್ತಾ ಇದ್ರೆ ಬರ್ತದೆ ನಿನ್ಗೆ ವಾಂತಿ. ರೀ, ಶಾಂತಿ ಶಾಂತಿ ಅಂತ ಕಿರ್ಚಾಡಿ ಮನೇಲಿರೋ ಶಾಂತಿನ ಯಾಕೆ ಹಾಳು ಮಾಡ್ತೀರಾ? ಅವ್ರು ನಮಗೋಸ್ಕರ ಎಂತ ತ್ಯಾಗ ಮಾಡಿದ್ದಾರೆ ಅಂತಂದ್ರೆ ಹಾರ ಹಾಕಿಸ್ಕೊಳ್ಳೋದ್ರಲ್ಲಿ ತಪ್ಪಿದೆ. ಬನ್ನಿ ಈ ಕಡೆ, ಬನ್ನಿ. ಅವ್ರು ಏನಾದ್ರು ಅನ್ಕೊಳ್ಳಿ. ನನ್ನ ಹೆಂಡತಿಗೆ ಯಾಕೆ ಹಾರ ಹಾಕ್ತಿದ್ಯಾ? ನನ್ನ ಹೆಂಡತಿಗೆ ಯಾಕೆ ಹಾರ ಹಾಕ್ತಾ ಇದೆಯಾ? ಬ್ರದರ್, ಇವತ್ತು ನನ್ನ ಮದುವೆ ಆದ ದಿನ ಬ್ರದರ್, ಅದಕ್ಕೆ ನಾನು ನನ್ನ ಹೆಂಡತಿ ಒಟ್ಟಿಗೆ ನಿನ್ನ ಹೆಂಡತಿ ಒಟ್ಟಿಗೆ ಕೈ ಹಿಡ್ಕೊಂಡ್ಬಿಟ್ಟು ಸಪ್ತಪದಿ ಇದು ಸಪ್ತಪದಿ ಅಂತ ಕುಡಿಬೇಕು ಅನಿಸ್ತಾ ಇದೆಯಾ? ಕರೆಕ್ಟ್ ಬ್ರದರ್, ಏನ್ ಚೆನ್ನಾಗಿ ಹೇಳಿದ್ರಿ. ಸಪ್ತಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ ಈ 7 ಹೆಜ್ಜೆಗಳ ಸಂಬಂಧ ನಮ 7 ಜನ್ಮಗಳ ಅನುಬಂಧ. ನಮಗೆ ಆಶೀರ್ವಾದ ಮಾಡಿ. 12 ಮಕ್ಕಳು ನೆತ್ತು 100 ವರ್ಷ ಚೆನ್ನಾಗಿ. ಥ್ಯಾಂಕ್ ಯು ಬ್ರದರ್, ಬನ್ನಿ ಹೋಗೋಣ. ನನ್ನ ಹೆಂಡತಿ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಬ್ರದರ್, ಎಲ್ಗೂ ಇಲ್ಲ ಬ್ರದರ್, ಅದು ನಾನು ಮದುವೆ ಆದ ದಿನ ಅಲ್ವಾ ಇವತ್ತು. ನೋಡು, ನಿನ್ನ ಆಟಗಳನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನು ನಿನ್ನ ಉದ್ದೇಶ? ಏನ್ ನಿನ್ನ ಉದ್ದೇಶ ಅಂತ? ನನ್ನ ಉದ್ದೇಶ ಏನಿಲ್ಲ ಬ್ರದರ್, ಅದು ಹೋಯ್ತಾರ. ಒಂದು ಕ್ಷಣ ನಿಂತ್ಕೋಬೇಡ, ಹೋಯ್ತಾರ. ಬ್ರದರ್, ಚೈನ್ ಹಾಕಿ ಹೋಗ್ಬಿಡ್ತೀನಿ ಬ್ರದರ್. ಹೋಯ್ತಾರು ಅಂತ ಹೇಳಿ ನಾನು ಅವಕಾಶ ಮಾಡಿ. ಅವ್ರು ನಮಗೋಸ್ಕರ ಎಂತ ತ್ಯಾಗ ಮಾಡಿದ್ದಾರೆ, ಅವ್ರಿಗೋಸ್ಕರ ಚೈನ್ ಹಾಕ್ಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಬನ್ರಿ ಈ ಕಡೆ. ಹಾಕಾಯ್ತಲ್ಲ, ಚೈನ್ ಹಾಕೋತಾಳೆ. ಹಾಕಾಯ್ತಲ್ಲ, ಬಿಡುಗಾಡಿ. ಆಯ್ತು ಬ್ರದರ್, ಬಿಡುಗಾಡಿ.
ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲ. ಅವ್ನು ಹೇಳ್ದಂಗೆ ನೀನು ತಗದೇ ಅಂತ ಕುಳಿತಿಯಲ್ಲ. ಬಾಯ್ ನೋಡು, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ನು ಏನು ಕರ್ಸಿದೆ ಅಂತ ಮಾತಾಡಿ ಕಳಿಸ್ಬೇಕು. ಮತ್ತ್ಯಾಕೋ ಬಂದೆ? ಮತ್ತ್ಯಾಕೋ ಬಂದೆ? ಅದು ಇವತ್ತು ನಮ್ಮ ಮದ್ವೆ ಆದ ದಿನ ಅಲ್ಲ, ಅದಕ್ಕೆ ನನ್ನ ಹೆಂಡತಿನ ಯಾವತ್ ಊಟಿಗೆ ಕೊಡೆಕೆನಲ್ಗೆ ಕರ್ಕೊಂಡು ಹೋಗ್ತಿದ್ದೆ. ಈ ವರ್ಷ ನನ್ನ ಹೆಂಡತಿ ಇಲ್ಲ, ಅದಕ್ಕೆ ನಿಮ್ಮ ಹೆಂಡತಿನ ಒಂದ್ 2 ದಿನ ಟೂರಿಗೆ ಕಳಿಸ್ತಾ. ನನ್ನ ಹೆಂಡತಿನ 2 ದಿನ ಕಳ್ಸ್ಕೊಡಕ್ಕೆ ವೈಫೈ ಅನ್ಕೊಂಡ್ಬಿಟ್ಟಿದೇನೋ. ನನ್ನ ವೈಫ್ ಕಣೋ, ವೈಫು. ಯಾರಿಲ್ಲ ಅಂದ್ರೆ ಬ್ರದರ್, ಅವ್ರು ನಿಮ್ ವೈಫೇ. ಇದು ನನ್ನ ಆಸೆ ಅಲ್ಲ ಬ್ರದರ್, ನನ್ನ ಹೆಂಡತಿ ಆತ್ಮ ಶಾಂತಿಗೋಸ್ಕರನಾದ್ರೂ ಒಂದ್ 2 ದಿನ ಟೂರಿಗೆ ಕಳ್ಸ್ಕೊಡಿ ಬ್ರದರ್. ಸತ್ತೋಗಿರೋ ನಿನ್ನ ಹೆಂಡತಿನ ಇಟ್ಕೊಂಡ್ಬಿಟ್ಟು ಏನ್ ಆಟ ಆಡ್ತಾ ಇದ್ದೀನಿ? ನಾನು ಕಳ್ಸ್ಕೊಡಕ್ಕಾಗಲ್ಲ ಅಂದ್ರೆ ಕಳ್ಸ್ಕೊಡಕ್ಕಾಗಲ್ಲ ಕಣೋ. ಅದೇನ್ ಮಾಡ್ಕೊತೆ ಮಾಡ್ಕೊ. ರಾಮ, ರಾಮ, ಈಗೇನು ಮರ್ಯಾದೆಯಿಂದ ಕಳ್ಸ್ಕೊಡ್ತೇ ಇಲ್ವೋ? ಓಹೋ, ಮರ್ಯಾದೆಯಿಂದ ಬೇರೆ ಕಳ್ಸ್ಕೊಡ್ಬೇಕಾ? ಕಳ್ಸ್ಕೊಡಕ್ಕಾಗಲ್ಲ ಅಂದ್ರೆ ಕಳ್ಸ್ಕೊಡಕ್ಕಾಗಲ್ಲ. ಸುಮ್ಮನೆ ತಲೆನೋವು ಯಾಕಪ್ಪ? ನಂಗೂ ಪ್ರಾಬ್ಲಮ್ಮು, ನಿಂಗೂ ಪ್ರಾಬ್ಲಮ್ಮು, ನಮ್ಮಿಬ್ರಿಂದನೂ ನನ್ನ ಹೆಂಡತಿ ಹೃದಯಕ್ಕೆ ಪ್ರಾಬ್ಲಮ್ಮು. ಅದಕ್ಕಾಗಿ ನನ್ನ ಹೆಂಡತಿ ಹೃದಯನ ನಂಗೆ ಕೊಟ್ಬಿಡು. ಕೊಟ್ಬಿಡ್ತಾನೆ. ಒಂದು ಬಾಟ್ಲಿ ಬ್ಲಡ್ ಕೇಳಿದ್ರೆ ಕೊಡಲ್ಲ ಜಗಣ್ಣ, ಇನ್ನು ಹಾರ್ಟ್ ಕೊಟ್ಬಿಡ್ತಾನೆ. ಹೃದಯ ಕೊಟ್ರೆ ನಾನು ಹೆಂಗೆ ಬದುಕಿರ್ತೀನಿ? ಬಾಯಿ ಮಾತ್ರ ಹೇಳ್ಬೋದಲ್ಲ? ಹೇಳಿದ್ರೆ ಸುಲಭ ಅಲ್ಲ ಕಡೆ, ಅದು ಅರ್ಥ ಮಾಡ್ಕೊಳ್ಳೋದು ಹೇಳ್ಬೋದಲ್ವ ನೀವು? ನಿಮ್ ಫ್ಯಾಮಿಲಿ ಜಗಳ ಏನಿದ್ರು ಆಮೇಲೆ ಇಟ್ಕೊಳ್ಳಿ. ನಾನು ನಿಮ್ಗೆ ಜಗಳ ಆಸ್ತಿ ಅಂತ ನನ್ನ ಹೆಂಡತಿ ನೋವು ಬೇಜಾರಾಗಬಾರ್ದು. ಅದಕ್ಕಾಗಿ ನನ್ನ ಹೆಂಡತಿ ಹೃದಯನ ನಂಗೆ ಕೊಟ್ಬಿಟ್ರೆ ನಾನು ಹೊಟ್ಟೋಗ್ತೀನಿ. ನನ್ನ ಹೆಂಡತಿ ಹೃದಯನ ನಂಗೆ ಕೊಟ್ಬಿಟ್ರೆ ನಾನು ಹೊಟ್ಟೋಗ್ತೀನಿ. ಅಲ್ಲ ಬ್ರದರ್, ಕೇಳಿದ ತಕ್ಷಣ ತಂದು ಕೊಡಕ್ಕೆ ಅದೇನು ಅಂಗಡಿಲಿ ಸಿಗೋ ವಸ್ತು ಅನ್ಕೊಂಡ್ಬಿಟ್ಟಿದ್ಯಾ? ಪ್ರಾಣ ಬ್ರದರ್, ಪ್ರಾಣ ಅಲ್ವಾ? ಅಕಸ್ಮಾತ್ ಆಗಿ ನಿನ್ನ ಹೆಂಡತಿ ಸತ್ತು ನಿನ್ನ ಹೆಂಡತಿ ಹೃದಯನ ನನ್ನ ಹೆಂಡತಿಗೆ ದಾನ ಮಾಡಿದ್ರೆ ನೀನ್ ಅಂತಿರ್ಲಿಲ್ವಾ ಬ್ರದರ್, ಒಂದ್ 2 ದಿನ ಟೂರಿಗೆ ಕಳ್ಸ್ಕೊಡಿ ಅಂತ? ನನ್ನ ಫ್ರಸ್ಟ್ರೇಷನ್ ಅರ್ಥ ಮಾಡ್ಕೊಳ್ಳಿ ಬ್ರದರ್. ಒಂದ್ 2 ದಿನ ಟೂರ್ ಕಳ್ಸ್ಕೊಡಿ ಬ್ರದರ್. ಸತ್ತೋಗಿರೋ ನಿನ್ನ ಹೆಂಡತಿನ ಮುಂದೆ ಇಟ್ಕೊಂಡು ಬದುಕಿರೋ ನಮ್ಗೆ ಯಾಕೋ ಟಾರ್ಚರ್ ಕೊಡ್ತಾ ಇದೀಯಾ? ಟಾರ್ಚರ್ ನಾನು ಎಲ್ಲಿ ಕೊಡ್ತಿದ್ದೀನಿ ಬ್ರದರ್? ನೀನ್ ಅವತ್ತು ಸತ್ತೋಗ್ಬಿಟ್ಟಿದ್ರೆ ನಿನ್ ಟಾರ್ಚರ್ ಇರ್ತಿರ್ಲಿಲ್ಲ, ಈ ಟಾರ್ಚರ್ ಇರ್ತಿರ್ಲಿಲ್ಲ ಬ್ರದರ್. ನಾನು ಮುಂದೆ ಅವರನ್ನ ಅವಮಾನ ಮಾಡಬೇಡಿ. ನನ್ನ ಹೆಂಡತಿ ಹೃದಯ ನಂಗೆ ಕೊಟ್ಬಿಡಿ, ನಾನು ಹೊಟ್ಟೋಗ್ತೀನಿ. ಕೊಡಕ್ಕಾಗಲ್ಲ ಬ್ರದರ್. ಆಗಲ್ವಾ? ಕೊಡಕ್ಕಾಗಲ್ವಾ? ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಹಲೋ ಡಾಕ್ಟರ್, ಒಂದು ಹಾರ್ಟ್ ಆಪರೇಷನ್ ಇದೆ, ಇಮಿಡಿಯೇಟ್ ಆಗಿ ರೆಡಿ ಮಾಡ್ಕೊಳ್ಳಿ. ಬನ್ನಿ. ಅದು ಮಾತ್ರ ಬನ್ನಿ. ಕೇಳಿ, ಆಪರೇಷನ್ ಗಿಪರೇಷನ್ ಅಂತ ಹೋಗ್ಬೇಡಿ. ಅದನ್ನೊಂದು ಬಿಟ್ಟು ಏನ್ ಬೇಕು ಕೇಳಿ ಕೊಡ್ತೀನಿ. ಏನ್ ಬೇಕು ಅಂತ ಕೇಳಿದ್ರೆ ತಗೊಂಡು ಮಕ್ಕಳು ಕೊಡ್ಬಿಡ್ತೀನಿ. ನಿಮ್ಮ ಹೆಂಡತಿನ ಒಂದ್ 2 ದಿನ ಟೂರಿಗೆ ಕಳ್ಸ್ಕೊಡಿ. ವಾಪಸ್ ನನ್ನ ಮಗನೇ, ನನ್ನ ಹೆಂಡತಿ ಟೂರಿಗೆ ಕಳ್ಸುವಂತೆಲ್ಲ ನಾಚಿಕೆ ಆಗಲ್ಲ. ಕಳ್ಸಕ್ಕಾಗಲ್ಲ ಕಣ. ಅವ್ರು ಏನ್ ಕೇಳ್ತಾ ಇದ್ದಾರೆ ನೋಡ್ದೇನೆ. ಅವ್ರು ನಮ್ಗೋಸ್ಕರ ಅವರ ಜೀವನನೇ ತ್ಯಾಗ ಮಾಡಿದ್ದಾರೆ ಅಂತದ್ರಲ್ಲಿ ಅವ್ರಿಗೋಸ್ಕರ ನಾವು 2 ಡೇಸ್ ತ್ಯಾಗ ಮಾಡಕ್ಕಾಗಲ್ವಾ? ಆ ದಾನ ಯಾರು ಬೇಕಾದ್ರೂ ಮಾಡ್ತಾರೆ, ಆದ್ರೆ ಈ ದಾನ ಕರ್ಮವೇ. ಇದಾಗಲ್ಲ ಅಂತ ನನ್ಗೆ ಗೊತ್ತಾಯ್ತು ಬಿಡಿ ಬ್ರದರ್. ನನ್ನ ಹೆಂಡತಿ ಹೃದಯನ ನಂಗೆ ಕೊಟ್ಬಿಡಿ. ಹಾರ್ಟ್ ಪ್ರಾಬ್ಲಮ್ ಇರೋರು ಜಗತ್ತಲ್ಲಿ ಬೇಜಾನ್ ಜನ ಇದ್ದಾರೆ. ಅವ್ರಿಗೆ ಹಾರ್ಟ್ನ ದಾನ ಮಾಡಿಬಿಟ್ರೆ ಅವರೇ ನನ್ನ ಜೊತೆ ಟೂರಿಗೆ ಬರ್ತಾರಪ್ಪ. ಈಗೇನು ಕಳ್ಸ್ಕೊಡ್ತೀರಾ ಇಲ್ವಾ? ಒಂದ್ 2 ನಿಮಿಷ ಯೋಚನೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಬ್ರದರ್. ಏನ್ ರಾಧಾ, ಟೂರ್ಗೆ ಲೇಟ್ ಆಗ್ತಿದ್ಯಾ? ಓಕೆ ರಾಧಾ, ಅದೇ ಕಾಂಪ್ರಮೈಸ್ ಮಾಡ್ತಿದ್ದೀನಿ. ಓಕೆ ರಾಧಾ, ಓಕೆ. ಕಾಮಿಡಿ ಕಿಲಾಡಿಯಿಂದ ಕಿಲಾಡಿ ಕುಟುಂಬದವರೆಗೂ ನನ್ನ ನಡೆ ಬರಿದೇ ಆಗೋಯ್ತು. ಏನ್ ಮಾಡಕ್ಕಾಗ್ತಿದಮ್ಮ? ಇವ್ರಪ್ಪ ಇವಳು ನನ್ನ ಜೊತೆ ಕಳ್ಸಿಕೊಡುವಾಗ ಇಷ್ಟು ದುಃಖ ಪಟ್ಟಿದ್ನೋ ಇಲ್ಲೋ ಗೊತ್ತಿಲ್ಲ. ನಿನ್ ಜೊತೆ ಕಳ್ಸಿಕೊಡ್ತಿರುವಾಗ ತುಂಬಾ ನೋವಾಗ್ತಾ ಇತ್ತು ನೋಡಿ ಬ್ರದರ್. ಕರ್ಕೊಂಡು ಹೋಗಿ, ಆದ್ರೆ ಇವಳಿಗೊಬ್ಬ ಗಂಡ ಇದೀನಿ ಅನ್ನೋದು ನೆನಪಿರ್ಲಿ ಬ್ರದರ್. ಇಷ್ಟು ದಿನ ಇದ್ರಿ ಬ್ರದರ್, ಇನ್ಮೇಲೆ ಮರ್ತ್ಬಿಡಿ. ಏನಿಲ್ಲ ಬ್ರದರ್, ಹ್ಯಾಪಿ ಆಗಿರಿ ಅಂತ ಹೇಳಕ್ ಬಂದೆ. ಜಾನಕಿ ಅವರೇ, ಬಟ್ಟೆ ಏನೋ ಮರ್ತಂಗಿತ್ತು. 1 ನಿಮಿಷ ತಗೊಂಡ್ ಬಂದೆ. ಬಟ್ಟೆ ಹಾಕ್ತಾರ ಕಳ್ಸಿದ್ರಿ ಬ್ರದರ್? ಅದು ಬಟ್ಟೆ ಯಾಕೆ ಅಂತಂದ್ರೆ, ಮುರಳಿ ಅವರೇ, ಮನೇಲಿರೋ ಬಟ್ಟೆ ಎಲ್ಲ ಹಳ್ತಾಗಿದೆ, ದಾರಿಲಿ ಹೋಗ್ತಾ ವಸ್ತು ಪರ್ಚೇಸ್ ಮಾಡೋಣವಾ? ಬರ್ತೀನಿ ಬ್ರದರ್. ಜಾನು, ಜಾನು, ಬರ್ತೀನಿ ಬ್ರದರ್. ಜಾನು. ಯಾವ ಹೂವು ಯಾರ ಮುಡಿಗು, ಯಾರ ಒಲವು ಯಾರ ಕಡೆಗೂ, ಯೂಥ ಪ್ರೇಮದಾಟದೆ ಯಾರ ಹೃದಯ ಯಾರಿಗೂ. ಬ್ರದರ್, ಬ್ರದರ್, ಬಂದ್ಯಾ ಜಾನು? ಬಂದ್ಯಾ? ಕರ್ಕೊಂಡ್ಬಿಟ್ಟ ಬ್ರದರ್. ಜಾನು, ಜಾನು ಚೆನ್ನಾಗಿದೆ ಜಾನು. ಬ್ರದರ್, ನಿಮ್ಮ ಹೆಂಡತಿನ ನನ್ನ ಜೊತೆ ಕರ್ಕೊಂಡು ಹೋಗೋಷ್ಟು ನಾನು ಕ್ಯಾಚ್ ಅಪ್ ಸರ್ ಅಲ್ಲ ಬ್ರದರ್. ನಿಮ್ಮ ಹೆಂಡತಿ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಚೆಕ್ ಮಾಡಕ್ ಬಂದೆ. ನೀವು ಅದರಲ್ಲಿ ಗೆದ್ಬಿಟ್ರಿ ಬ್ರದರ್, ಗೆದ್ಬಿಟ್ರಿ ಬ್ರದರ್. ನನ್ನ ಹೆಂಡತಿ ಹೃದಯ ನಿಮ್ಮ ಹೆಂಡತಿನ ಜೋಪಾನವಾಗಿ ನೋಡ್ಕೊಳ್ಳಿ ಬ್ರದರ್, ಜೋಪಾನವಾಗಿ ನೋಡ್ಕೊಳ್ಳಿ. ಆಯ್ತು ಬ್ರದರ್. ಬಂದೆ ರಾಧಾ, ಬಂದೆ.
ಜಗಣ ನಿಮ್ಮ ಹೃದಯದಿಂದ ಸ್ಕಿಟ್ಟಿಂಗ್ ಇತ್ತು ಅಂತ ನಿಮ್ಮ ಹೃದಯದಿಂದ ಹೇಳಿ ಅಂತಂದೆ. ನನಗೆ ಏನಂದ್ರೆ ಅದೇ ನೋಡು, ಒಬ್ಬ ಹಾಸ್ಯ ಚಿಂತಕ ಇರ್ತಾನಲ್ಲ, ನಿಮಗೆ ನಗು ಸೃಷ್ಟಿ ಆಗೋದಕ್ಕೆ ಒಂದು ಸ್ಪಾರ್ಕಿಂಗ್ ಬೇಕು, ಏನೋ ಒಂದು ವಿಷಯ ಬೇಕು. ಪಾಪ ಎಷ್ಟು ಕಷ್ಟಪಟ್ಟು ಈ ಕಿಲಾಡಿ ಕುಟುಂಬದ ರೈಟರ್ಸ್ಗಳು, ಈ ಮೆಂಟರ್ಸ್ಗಳು ಎಷ್ಟು ಯೋಚನೆ ಮಾಡ್ತಾರೆ ಪಾಪ. ನಾವೇನೋ ಸುಮ್ಮನೆ ಕೂತ್ಕೊಂಡು ಟಿವಿ ಆನ್ ಮಾಡ್ಬಿಟ್ಟು ಸರಿ ಇದೆ ಸರಿ ಇಲ್ಲ, ಇದು ಮಜಾ ಇದೆ ಇದು ಮಜಾ ಇಲ್ಲ ಅಂದ್ಬಿಡ್ತೀವಲ್ಲ. ಈ ಪ್ರಿಪ್ರೇಷನ್ಗೆ ಅವ್ರು ಎಷ್ಟು ಕಷ್ಟಪಡ್ತಾರೆ. ಮೊದಲು ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬಾ ಚೆನ್ನಾಗಿತ್ತು ಅಣ್ಣ. ಹೇಳ್ರದ ನಿಮ್ಗೆ ಸೆಟಪ್ ಆದ್ಲಾ? ಶುಭ ಪೂಜೆ ಹತ್ರ ಹೋಗುವಂತಿದ್ಯಾ? ಏನ ಹಾರ್ಟು ಇಟ್ಕೊಂಡು ಹೋಗುವಂತನ? ಆಯ್ತು ರಾಧ, ಹಗ್ ಮಾಡಿ ಕೇಳ್ಬೇಕ ರಾಧ? ಏನ್ ರಾಧಾ, ನಾನೇ ಕರ್ಕೊಂಡ್ ಬರ್ಬೇಕಾ? ಓಕೆ ರಾಧಾ. ಇಲ್ಲೂ ಅನ್ಯಾಯ ಆಯ್ತು ನಮ್ಗೆ. ಹೇಗನ್ನಿಸ್ತು? ತುಂಬಾ ಚೆನ್ನಾಗಿತ್ತು. 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ನನಗ್ ನಿಜವಾಗ್ಲೂ ಪಾಪ ಅನ್ಸಿದ ಅವ್ರಿಗೆ. ಪಾಪ ಇವರಿಬ್ರು ಆರಾಮಾಗಿ ಹೆಂಗೆ? ಇಲ್ಲ ಇಲ್ಲ, ಆಕ್ಚುಲಿ ಇಂಥ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ಆರ್ಟ್ ದಾನ ಮಾಡ್ತಾರೆ ಅಂದ್ರೆ ತುಂಬಾ ಜನ ಕ್ಯೂ ಅಲ್ಲಿ ನಿಂತ್ಕೊಂತಾರೆ ಇವನಿಗೆ. ಅದು ಈ ಪ್ರಪಂಚದ ಧರ್ಮ. ಈಗ ಕರೆಕ್ಟ್ ಆಗಿ ಕೈ ಹತ್ರಪ್ಪ, ನಮ್ಮ ಎಲ್ಲ ಯಾರ್ಯಾರು ರೆಡಿ ಇದೀರಪ್ಪ ಆರ್ಟ್ ದಾನ ತಗೊಳಕ್ಕೆ? ನೋಡಿ ಲಾಗ್ದೆ ಹೋಗಿ ಹೋಗಿ ಮೇಲ್ಗಡೆ ಹೋಗಿ ನೋಡಿ ಹೆಂಗ ಅಲಿತಾವ್ರೆ ನೋಡಿ. ಹೋಗಿ ಹೋಗಿ ಹೋಗಿ. ಈಗ ನೋಡಮ್ಮ, ಹಾರ್ಟು ಕೊಡಬೇಕು ಅಂತ ನಿನಗೆ ಇಷ್ಟ ಆದರೆ ಯಾರಿಗೆ ಕೊಡಬೇಕು ಅಂತ ಇಷ್ಟಪಡ್ತೀಯಮ್ಮ ಇಷ್ಟು ಜನರಲ್ಲಿ? ನೀವು ಆರ್ಟ್ ಇಸ್ಕೋಬೇಕಾದ್ರೆ ಇಂಪ್ರೆಸ್ ಮಾಡ್ಬೇಕು. ನಾವು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಈ ಭಿಕ್ಷುಕರು ಅಮ್ಮ ತಾಯೇ ಅಂತ ಕವಳ ಕೇಳ್ದಂಗೆ ಕೇಳಬಾರ್ದು. ಲೋಕಿ ಕಡೆಯಿಂದ ಫಸ್ಟ್ ಮೊದಲನೇ ಅವಕಾಶ ನಿನಗೆ. ಬಾಯಿ ತೆಗೆದು ಒಂದು ಡೈಲಾಗ್ ಮಾತಾಡಂಗಿಲ್ಲ ಮೇಡಮ್, ಇಲ್ಲಿ ಬರೀ ಮೈಮಲ್ಲೇ ಮಾಡಬೇಕು. ಇದು ನೋಡೋಣ ನಿಮ್ಮ ಕೆಪಾಸಿಟಿ, ಆಕ್ಟಿಂಗ್ ಕೆಪಾಸಿಟಿ ಹೆಂಗೈತೆ ನಾನು ನೋಡ್ಬೋದು. ನೆಕ್ಸ್ಟ್ ಇಷ್ಟೆಲ್ಲ ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ಅವ್ನ ಆಟ ಚೆನ್ನಾಗೇ ಇದೆ. ಬೇಡ ಪ್ರವೀಣ ಬಾರ ಬಾರ ಬಾರ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ಬಿಲ್ಡಪ್ಪಲ್ಲಿ ಬರ್ತಾವ್ರೆ ಸಾಹೇಬ್ರು, ಏನಾಗುತ್ತೋ ನೋಡೋಣ. ಈಗ ನನಗೆ ಖುಷಿ ಏನಂದ್ರೆ ಇವತ್ತು ನೋಡಿ ಸೋಮವಾರ, ಈ ಸೋಮವಾರದ ದಿನ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಖುಷಿನ ನೀವು ಕೊಟ್ಟಾಯ್ತು. ಆದ್ರೆ ಇದ್ರ ಜೊತೆಗೆ ಒಂದು ರಾಖಿ ಹಬ್ಬ ಇದೆ. ಹೌದಣ್ಣ, ಎಲ್ಲರೂ ಪಾಲಿಸ್ಕೊಂಡ್ಬರ್ತಾರೆ. ಇವಾಗ ನಾವು ಅವ್ರ ಕೈಗೆ ರಾಖಿ ಕೊಡ್ತೀವಿ. ಯಾರಿಗೆ ಹೃದಯ ಕೊಟ್ಟಾಗೋಯ್ತವ್ರು, ಯಾರ್ಯಾರು ರಾಖಿ ಕಟ್ತಾರೆ ಕಟ್ಟಿಸ್ಬಿಟ್ರ. ನಾನು ಈ ಸ್ಕಿಟ್ಟಲ್ಲಿ ಇಲ್ಲ. ನೋಡು
ನೋಡು ರಾಖಿ ಅಂದೇಟ್ಗೆ ಎಲ್ಲರೂ ಗಾಯಬಾಗೋಗ್ಬಿಟ್ರು. ಯಾಕಪ್ಪ ನನ್ನ ಕೈನಲ್ಲಿ ಯಾರು ರಾಖಿ ಕಟ್ಸಕ್ ರೆಡಿ ಇಲ್ಲ. ಆಕ್ಚುಲಿ ಅವರೇ ಕಟ್ಟಲ್ಲ, ಒಳ್ಳೆ ಹುಡುಗಿ, ನೀವು ಹೋಗಿ. ನೋಡ್ರಪ್ಪ, ರಾಖಿ ಅಂದ ತಕ್ಷಣ ಕಮೆಂಟ್ನ ಕೇಳ್ದಂಗೆ ಓಡಾಬಿಟ್ರು. ಲೋಕೇಶ್ ಅವರೇ ಏನನ್ನಿಸ್ತು? ತುಂಬಾ ಚೆನ್ನಾಗಿತ್ತು. 10-15 ನಿಮಿಷದಲ್ಲಿ ಕೂತ್ಕೊಂಡು ಕಾಮಿಡಿ ಕಿಲಾಡಿ ಎಲ್ಲರ ಬಾಯಲ್ಲೂ ಖುಷಿ ತರಿಸೋರು. ತುಂಬಾ ಖುಷಿ ಆಗುತ್ತೆ ಸರ್. ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೂಪರ್ ಅಣ್ಣ. ಇವತ್ತು ರಕ್ಷಾಬಂಧನ, ಇಡೀ ಜಗತ್ತಿನಾದ್ಯಂತ ಅಣ್ಣ ತಂಗಿ ಸಂಭ್ರಮದಿಂದ ಹಬ್ಬನ ಆಚರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಈ ರಾಖಿ ಹಬ್ಬದ ಸಂಕೇತ ಅಣ್ಣ ತಂಗಿಯ ಬಾಂಧವ್ಯದ ಸಂಕೇತ. ಇದು ಹಬ್ಬದಲ್ಲಿ ಮಾತ್ರ ಇದು ಇಲ್ದಂಗೆ ನಿಜವಾಗ್ಲೂ 365 ದಿನನೂ ಉಸಿರಿರೋವರೆಗೂ ಕೊನೆಯವರೆಗೂ ಅಣ್ಣ ತಂಗಿ ತುಂಬ ಒಳ್ಳೆ ಬಾಂಧವ್ಯದಿಂದ ಅಣ್ಣ ತಂಗಿನ ಪ್ರೀತಿಸ್ಬೇಕು, ತಂಗಿ ಅಣ್ಣನ ಪ್ರೀತಿಸ್ಬೇಕು. ಈ ಬಾಂಧವ್ಯ ನಿರಂತರವಾಗಿ ಇರಬೇಕು ಅನ್ನೋ ಸಂಕೇತವೇ ರಾಖಿ ಹಬ್ಬ. ಓಕೆ, ಥ್ಯಾಂಕ್ ಯು ಅಣ್ಣ. ಸೂಪರ್, ಒಳ್ಳೆ ಮಾತು. ಹಾಗೆ ಎಲ್ಲ ಸಹೋದರ ಸಹೋದರಿಯರಿಗೂ ಕೂಡ ರಕ್ಷಾಬಂಧನ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಗ್ತಾ ಇರಿ, ಖುಷಿಯಾಗಿರಿ, ನಮ್ಮನ್ನ ಹರಿಸ್ತಾ ಇರಿ. ಇದು ಕಿಲಾಡಿ ಕುಟುಂಬ. ಕಂಫರ್ಟ್ ಪಾರ್ಟ್ನರ್ ಪೆಪ್ಸ್, ಇಂಡಿಯಾಸ್ ಟಾಪ್ ಸೆಲ್ಲಿಂಗ್ ಸ್ಪ್ರಿಂಗ್ ಮ್ಯಾಟ್ರೆಸ್. ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ, ಹಾಗೂ ಎಪ್ಸನ್ ಇಂಕ್ ಟ್ಯಾಂಕ್ ಪ್ರಿಂಟರ್ಸ್.